8th ಮಂಟನ್ನ ತುಂಬಾ ಸರ್ಪ್ರೈಸ್ ಆಗಿದ್ದೀರಾ. ಅಂದ್ರೆ ನಾನು ಹೇಳಕೊಟ್ಟಿರೋದು ಇತ್ತೀಚೆಗಷ್ಟೇ ಸುದೀಪ್ ಸರ್ ಸುದ್ದಿಗೋಷ್ಠಿಯಲ್ಲಿ ಪ್ರಶ್ನೆ ಕೇಳಿದಾಗ ಪ್ರೇಮ್ ಅವರು ಅಷ್ಟು ಖರ್ಚು ಮಾಡಿ ಸುದ್ದಿಗೋಷ್ಠಿ ನಡೆಸ್ತಾರೆ, ಸೊ ಕೇಳಿದಲ್ಲಿ ನಾವು ಇದೀನೋ ಇಲ್ಲೋ ಪ್ರೇಮ್ ಅವ್ರನ್ನೇ ನೀನು ಪ್ರಶ್ನೆ ಕೇಳಬೇಕು ಅಂತ ಹೇಳಿದ್ರು. ಅದನ್ನ ಯಾವ್ದಾದ್ರು ಅದು ನಿಜನೇ ಆದ್ರೆ ನಾನು ಅವ್ರನ್ನ ಸಾಧನೆ ಕರ್ಕೊಂಡು ಕೂರಿಸ್ತೀನಿ ಅವಾಗಲೇ ಅವ್ರು ಕೇಳಿದ್ರು ಸರ್. ಇದರ ಇಲ್ಲ ಅದನ್ನ ಹೇಳಿದ್ರೆ ಚೆನ್ನಾಗಿದೆ. ಅಲ್ಲ ಅದು ನಾನು ಅದನ್ನ ಹೇಳ್ತಾ ಇರೋದು. ನಾನು ಇದ್ರೆ ನಾನು ಖಂಡಿತವಾಗ್ಲೂ ಅವ್ರನ್ನ ಕರ್ಕೊಂಡು ಕೂರಿಸ್ತೀನಿ. ಏನ್ ಕ್ಲೂ ಕೊಡ್ತೀಯಪ್ಪ? ಇದು ನಾನು ಹೇಳೋದಲ್ಲ, ಇದ್ರೆ ಕೂರಿಸ್ತೀನಿ ಖಂಡಿತ. ಸರ್ ಜುಲೈ 17th ಶೂಟಿಂಗ್ ಮಾಡ್ತಾ ಇದ್ರಲ್ಲ ಸರ್ ಸುದೀಪ್ ಜೊತೆ. ಅಲ್ಲ ಎಷ್ಟು ಇನ್ಫಾರ್ಮೇಶನ್. ಎಲ್ಲರೂ ಶಾರದಾ ಮ್ಯಾಮ್ನೇ ಪ್ರಶ್ನೆ. ಬರೀ ಮಾಸ್ ಅಂತ ಅನ್ಕೋಬೇಡಿ, ಅದರೊಳಗೆ ಪ್ರೀತಿನೂ ಇದೆ. ಸ್ವಲ್ಪ ಎಲ್ಲಾದ್ರೂ ಅವ್ರ ಅಂಶನ ತೋರಿಸಬಹುದಿತ್ತೇವೆ. ಯಾಕಂತ ಹೇಳಿದ್ರೆ ಬರೀ ಮಾಸ್ ಅಷ್ಟೇ ಅಲ್ಲ, ಪ್ರೀತಿಯನ್ನ ನೋಡುವವರು ಕೂಡ ನಾವು ತೋರಿಸ್ತೀವಿ, ಪ್ರೀತಿಯನ್ನ ಹೆಂಗಿರುತ್ತೆ ಅಂತ ಸ್ವಲ್ಪ ತೋರಿಸಬಹುದಿತ್ತೇನೋ. ತೋರ್ಸೋಣ ಒಂದೇ ಸರಿ ತೋರಿಸಿದ್ರೆ ಮಜಾ ಇರಲ್ಲ ಅಲ್ವಾ? ಹಿಂಗೆ ಕ್ವಶನ್ ಕೇಳ್ತಿದ್ರೆ ನೀವು ತೋರಿಸ್ಬಿಟ್ಟಿದ್ರೆ ತೋರ್ಸಲ್ಲ. ನೆಕ್ಸ್ಟ್ ತೋರಿಸ್ತೀನಿ. ಇನ್ನ ಇದೆ, ಇನ್ನ 3 months ಇದೆ. 100% ಅದೇ ಅದನ್ನೇ ಒಂದು ಟೀಸರ್ ಬಿಡ್ತೀನಿ. ಆಮೇಲೆ ಲವ್ ಒಂದು ಟೀಸರ್ ಬಿಡ್ತೀನಿ, ಎಮೋಷನ್ಸ್ ಒಂದು ಟೀಸರ್ ಬಿಡ್ತೀನಿ. ಯಾಕಂದ್ರೆ ಜನನ ತಲುಪಬೇಕು. ನಾವು ಸಿನಿಮಾ ಎಷ್ಟು ಚಂದ 1.5 ವರ್ಷ 2 ವರ್ಷ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಲ್ವಾ, ಅಂದ್ರೆ ಜನನ ನಾವು ನಮ್ಮ ಹತ್ರ ಹಿಂಗೆಲ್ಲ ಇದೆ. ಒಂದು ಹಣ್ಣನ್ನ ಅಂಗಡಿ ಅಂತಂದಾಗ ನನ್ನ ಹತ್ರ ಈ ಅಂಗಡಿ ಇದೆ, ಈ ಹಣ್ಣಿದೆ, ಆ ಹಣ್ಣಿದೆ ಅಂತೆಲ್ಲ ತೋರಿಸ್ಬೇಕಲ್ಲ. ಒಂದೇ ಸರಿ ಇದೊಂದೇ ಹಣ್ಣು ಅಂತಂದಾಗ ಅವೇ ಮಾಡ್ಬಿಡ್ತಾನೆ. ಇನ್ನು ನೆಕ್ಸ್ಟ್ ಏನು ಇಲ್ವೇ ನಿನ್ನ ಹತ್ರ? ನೀ ಕೇಳ್ದಲ್ಲ, ಕೊಡ್ತೀನಿ ಬಾರೋ, ನೆಕ್ಸ್ಟ್ ತಗೋಬತ್ತೀನಿ ಬೆಳಗ್ಗೆ. ಸೊ ದಟ್ಸ್ ಇಟ್ ಇಂಪಾರ್ಟೆಂಟ್. ಮಾಡೋಣ, ಖಂಡಿತ ಮಾಡೋಣ.